ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ ವ್ಯಾಲ್ಯೂಮ್ ಯಾವ ರೀತಿ ಹೆಚ್ಚು ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೇನೆ. ಕೆಲವೊಂದು ಮೊಬೈಲಲ್ಲಿ ಎಷ್ಟೇ ವ್ಯಾಲ್ಯೂಮ್ ಹೆಚ್ಚು ಮಾಡಿದ್ರು ಕೂಡ ಅಂದರೆ ವ್ಯಾಲ್ಯೂಮ್ ಫುಲ್ ಇಟ್ಟರು ಕೂಡ ಸೌಂಡ್ ಸಣ್ಣದಾಗಿ ಕೇಳಿಸ್ತಾ ಇರುತ್ತೆ. ಇದು ಕೆಲವೊಂದು ಸಲ ಸ್ಪೀಕರ್ ಸಮಸ್ಯೆ ಆಗಿರುತ್ತೆ, ಇನ್ನು ಕೆಲವೊಂದು ಸಲ ಇದು ಸ್ಪೀಕರ್ ಸಮಸ್ಯೆ ಆಗಿರಲ್ಲ, ನಿಮ್ಮ ಮೊಬೈಲ್ ಸ್ಪೀಕರ್ ಪ್ರಾಬ್ಲಮ್ ಆಗಿರಲ್ಲ. ಸೊ ಇದನ್ನು ಯಾವ ರೀತಿ ಈ ಒಂದು ವ್ಯಾಲ್ಯೂಮನ್ನು ಯಾವ ರೀತಿ ಹೆಚ್ಚು ಮಾಡ್ಕೊಳ್ಳೋದು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಹೇಳುವಂಥ ಒಂದು ಟ್ರಿಕ್ಸನ್ನು ನೀವು ಯೂಸ್ ಮಾಡಿದ್ರೆ ನೀವು ಕೂಡ ನಿಮ್ಮೊಂದು ಮೊಬೈಲ್ ವ್ಯಾಲ್ಯೂಮನ್ನು ಜಾಸ್ತಿ ಮಾಡ್ಕೋಬೋದು, ದೊಡ್ಡದಾಗಿ ಕೇಳಿಸುತ್ತೆ. ಸ್ನೇಹಿತರೆ, ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಸೊ ಹೇಗೆ ಸ್ನೇಹಿತರೆ ನಿಮ್ಮೊಂದು ಮೊಬೈಲ್ ವ್ಯಾಲ್ಯೂಮನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂತ ಇದೀಗ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಸಿಂಪ್ಲಿಯಾಗಿ ಮೊದಲಿಗೆ ನಿಮ್ಮೊಂದು ಪ್ಲೇಸ್ಟೋರನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ ಸರ್ಚಲ್ಲಿ ವ್ಯಾಲ್ಯೂಮ್ ಬೂಸ್ಟರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆನಂತರ ವ್ಯಾಲ್ಯೂಮ್ ಬೂಸ್ಟರ್ ಅಂತ ಈ ರೀತಿ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಸ್ನೇಹಿತರೆ ಇಲ್ಲಿ ಡೈರೆಕ್ಟಾಗಿ ಓಪನ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವ್ಯಾಲ್ಯೂಮ್ ಅಂತ ಇದೆ, ಹಾಗೆಯೇ ಇಲ್ಲಿ ಬೂಸ್ಟ್ ಅಂತ ಇದೆ. ಇಲ್ಲಿ ವ್ಯಾಲ್ಯೂಮ್ ಅಂದರೆ ಇದು ನಿಮ್ಮ ಮೊಬೈಲ್ ವ್ಯಾಲ್ಯೂಮ್ ಆಗಿರುತ್ತೆ. ಆನಂತರ ಇಲ್ಲಿ ಕೆಳಗಡೆ ಬೂಸ್ಟ್ ಅಂತ ಇದೆಯಲ್ಲ, ಇಲ್ಲಿ ನೀವು 40 ಒಳಗೆ ಅಂದರೆ 40% ಒಳಗಡೆ ಬೂಸ್ಟನ್ನು ಕೊಡಿ, ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ. ಅಂದರೆ ನೀವು ಇಲ್ಲಿ 25, 30, 35 ಈ ರೀತಿಯಾಗಿ ಬೂಸ್ಟನ್ನು ಕೊಡಿ. ಯಾವುದೇ ಕಾರಣಕ್ಕೂ 40ಗಿಂತ ಜಾಸ್ತಿಯನ್ನು ನೀವು ಇಲ್ಲಿ ಬೂಸ್ಟನ್ನು ಕೊಡೋದಕ್ಕೆ ಹೋಗಬೇಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು, ಬೂಸ್ಟ್ ಅಬೌವ್ 40% ಅಂತ. ನೀವು ಇಲ್ಲಿ 25ರಿಂದ 35ವರೆಗೂ ಬೂಸ್ಟನ್ನು ಕೊಡಿ. ಆನಂತರ ನೀವು ನಿಮ್ಮ ಮೊಬೈಲಲ್ಲಿ ರೀಲ್ಸ್ ಅಥವಾ ಯೂಟ್ಯೂಬನ್ನು ಪ್ಲೇ ಮಾಡಿ ನೋಡಿ, ತುಂಬ ದೊಡ್ಡದಾಗಿ ಸೌಂಡ್ ಕೇಳುತ್ತೆ. ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗಿದ್ದರೆ, ನಿಮ್ಮ ಸ್ಪೀಕರ್ ಸೌಂಡ್ ಸಣ್ಣ ಕೇಳ್ತಿದ್ರೆ ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ಸಾಕು ಸ್ನೇಹಿತರೆ. ವ್ಯಾಲ್ಯೂಮ್ ಹೆಚ್ಚು ಕೇಳುತ್ತೆ ಅಂದರೆ ದೊಡ್ಡದಾಗಿ ನಿಮಗೆ ಸೌಂಡ್ ಕೇಳುತ್ತೆ. ಇಲ್ಲಿ ಮಿನಿಮಮ್ 40% ಒಳಗೆ ಇಡಿ, ಜಾಸ್ತಿ ಇಟ್ಟರೆ ನಿಮ್ಮ ಸ್ಪೀಕರ್ ಹಾಳಾಗ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.